Sarvebhyo Namo Namah. Welcome to Dashavtara series by Isha Predictions. ಭಗವಾನ್ ಶ್ರೀ ವಿಷ್ಣುವಿನ ಆಮೆ ಅವತಾರವೇ ಕೂರ್ಮ ಅವತಾರ. ಇದು ಹಿಂದೂ ಪುರಾಣಗಳಲ್ಲಿ ಗಮನಾರ್ಹವಾದ ಪ್ರಸಂಗವಾಗಿದೆ. ಸಮುದ್ರ ಮಂಥನದ ಸಮಯದಲ್ಲಿ ಅಮೃತ ಸೇರಿದಂತೆ ವಿವಿಧ ಅಮೂಲ್ಯವಾದ ವಸ್ತುಗಳ ಉದಯವಾದವು. ಸಮುದ್ರ ಮಂಥನದ ಸಮಯದಲ್ಲಿ ಮಂಥನ ಮಾಡಲು ಸ್ಥಿರವಾದ ನೆಲೆಯ ಅಗತ್ಯವಿತ್ತು. ಆಗ ಸುರರು ಮತ್ತು ಅಸುರರ ವಿಷ್ಣುವಿನ ಸಹಾಯವನ್ನು ಕೋರಿದರು. ಅವರು ಮಂದಾರ ಪರ್ವತವನ್ನು ಮಂಥನದ ದಂಡವಾಗಿ ಮತ್ತು ವಾಸುಕಿ ಸರ್ಪರಾಜನನ್ನು ಮಂಥನದ ಹಗ್ಗವಾಗಿ ಬಳಸಲು ಸಲಹೆ ನೀಡಿದರು. ಅದನ್ನು ಸ್ಥಿರಗೊಳಿಸಲು ಭಗವಾನ್ ವಿಷ್ಣುವು ಕೂರ್ಮನಾಗಿ ಅವತರಿಸಿದನು ಮತ್ತು ಪರ್ವತವನ್ನು ಬೆಂಬಲಿಸಲು ತನ್ನ ಬೆನ್ನನ್ನು ಆಧಾರವಾಗಿ ಅರ್ಪಿಸಿದನು ಮತ್ತು ಮಂದಾರ ಪರ್ವತದ ಕೆಳಗೆ ತನ್ನ ಸ್ಥಾನವನ್ನು ಪಡೆದುಕೊಂಡನು. ಅದು ಅವನ ಬೆನ್ನಿನ ಮೇಲೆ ಸುರಕ್ಷಿತವಾಗಿ ವಿಶ್ರಾಂತಿ ಪಡೆಯಲು ಅವಕಾಶ ಮಾಡಿಕೊಟ್ಟನು. ಪರ್ವತ ದೇವತೆಗಳು ಮತ್ತು ಅಸುರರು ವಾಸುಕಿ ಎಂಬ ಸರ್ಪವನ್ನು ಹಿಂದಕ್ಕೆ ಮತ್ತು ಮುಂದಕ್ಕೆ ಎಳೆಯುವ ಮೂಲಕ ಸಾಗರವನ್ನು ಮಂಥನ ಮಾಡಲು ಪ್ರಾರಂಭಿಸಿದರು. ಸಾಗರವು ಮಂಥನಗೊಂಡಂತೆ ವಿಷ, ಕಾಮಧೇನು, ಉಚ್ಚೈಸ್ರವಸ್ ಸೇರಿದಂತೆ ವಿವಿಧ ನಿಧಿಗಳು ಹೊರಹೊಮ್ಮಿದವು. ಮತ್ತು ಲಕ್ಷ್ಮೀ ದೇವಿ ಅಂತಿಮವಾಗಿ ಧನ್ವಂತರಿಯು ಅಮೃತದ ಪಾತ್ರೆಯೊಂದಿಗೆ ಕಾಣಿಸಿಕೊಂಡನು. ಅಮರತ್ವವನ್ನು ಬಯಸಿದ ಅಸುರರು ಅದನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸಿದರು. ದೇವರು ಮತ್ತು ಅಸುರರ ನಡುವೆ ಅಮೃತವನ್ನು ಸ್ವಾಧೀನಪಡಿಸಿಕೊಳ್ಳಲು ಭೀಕರ ಯುದ್ಧವು ನಡೆಯಿತು. ಭಗವಾನ್ ವಿಷ್ಣುವು ತನ್ನ ಮೋಹಿನಿ ರೂಪದಲ್ಲಿ ಮಧ್ಯಪ್ರವೇಶಿಸಿ ದೇವತೆಗಳಿಗೆ ಅಮೃತವನ್ನು ಹಂಚಿದರು. ಅಸುರರು ಅಮರತ್ವವನ್ನು ಪಡೆಯುವುದನ್ನು ತಡೆದರು. ಮಂಥನವು ಬ್ರಹ್ಮಾಂಡದಲ್ಲಿ ಸಮತೋಲನವನ್ನು ಮರುಸ್ಥಾಪಿಸಲು ಕಾರಣವಾಯಿತು. ಅಸುರರ ಮೇಲೆ ದೇವತೆಗಳು ಮೇಲುಗೈ ಸಾಧಿಸಿದರು. ಕೂರ್ಮ ಅವತಾರವು ಸ್ಥಿರತೆ ಮತ್ತು ದೃಢತೆಯನ್ನು ಪ್ರತಿಬಿಂಬಿಸುತ್ತದೆ. ಮಂದಾರ ಪರ್ವತವನ್ನು ಬೆಂಬಲಿಸುವ ಮೂಲಕ ಕೂರ್ಮ ಅವತಾರವು ಸಮುದ್ರದ ಯಶಸ್ವಿ ಮಂಥನವನ್ನು ಮತ್ತು ಅಮೂಲ್ಯವಾದ ಸಂಪತ್ತನ್ನು ಸಾಧಿಸಲು ಅನುವು ಮಾಡಿಕೊಟ್ಟಿತು. ಕಾರ್ಯವು ಪೂರ್ಣಗೊಂಡ ನಂತರ ಮತ್ತು ಬ್ರಹ್ಮಾಂಡವು ಕ್ರಮಬದ್ಧವಾದ ನಡೆಯಲು ಸಾಧ್ಯವಾಯಿತು. ಇದು ಕೂರ್ಮ ಅವತಾರದ ಮಹತ್ವವಾಗಿದೆ.